ಮೊದಲ 5.5 ತಿಂಗಳೊಳಗೆ ಅಥವಾ 4.5 ತಿಂಗಳೊಳಗೆ ಮುಗಿಸ್ಕೊಂಬಿಡಿ. ಆ ಕಷ್ಟಗಳು ನಿಮಗೆ ರಿಪೀಟ್ ಆಗದೆ ಇರಬಹುದು, ಬಟ್ ಮನಸ್ಥಿತಿ ಒಂಥರ ಬೇಜಾರು, ಏನೂ ಮಾಡ್ಲಿಕ್ಕೆ ಉತ್ಸಾಹನೇ ಇಲ್ಲ ಅನ್ನೋದು. 4.5 ತಿಂಗಳು ಹೆಚ್ಚು ಕಡಿಮೆ ಗುರುಬಲ ಇದೆಯಲ್ಲ, ಸೊ ನಾನು ಜಾಬ್ ಚೇಂಜ್ ಮಾಡಿಬಿಡ್ತೀನಿ ಅಂತ ನೀವು ಅನ್ಕೋಬಹುದು. ಖಂಡಿತವಾಗಿ ಮಾಡಂಗಿಲ್ಲ. 2025ನೇ ಇಸ್ವಿಲಿ ಕರ್ಕಾಟಕ ರಾಶಿಯವರು ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ, ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿಯವರ 2025ನೇ ಇಸ್ವಿಯ ವರ್ಷ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಸೊ ಆದಿಯಲ್ಲಿಯೇ ನಮ್ಮ ಎಲ್ಲ ಕರ್ಕಾಟಕ ರಾಶಿಯ ವೀಕ್ಷಕರಿಗೆ 2025ನೇ ಇಸವಿ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಹೊಸ ಹರುಷವನ್ನು ತರಲಿ ನಿಮ್ಮೆಲ್ಲರಿಗೂ ಸಹ. ನಿಮ್ಮೆಲ್ಲರ ಕನಸುಗಳು ನನಸಾಗಲಿ. ಹಲವಾರು ಕನಸುಗಳನ್ನ ಇಟ್ಕೊಂಡಿರ್ತೀರ ನೀವು, ಖಂಡಿತವಾಗಿ ಅದನ್ನು ನನಸಾಗಲಿ. ಏನೇ ದೋಷಗಳಿದ್ರೂ ಪರಿಹಾರವಾಗಲಿ. 72ನೇ ಇಸ್ವಿಲಿ, 23ನೇ ಇಸ್ವಿಲಿ, 24ನೇ ಇಸ್ವಿಲಿ ಎಲ್ಲ ನೀವು ಅನ್ಕೊಂಡಿರ್ತೀರ, ಅದು ಮಾಡಬೇಕು ಇದು ಮಾಡಬೇಕು, ಆಗಲೇ ಇಲ್ಲ ಗುರುಳೆ. ಈ ವರ್ಷ ನಾವು ಮಾಡ್ತೀನಿ ಅಂದರೆ ಖಂಡಿತ ಈ ವರ್ಷ ನೀವು ಅಂದ್ಕೊಂಡಂತಹ ಒಳ್ಳೊಳ್ಳೆ ಸಾಧನೆಗಳನ್ನು, ಯಶಸ್ಸುಗಳನ್ನು ನೀವು ಸಂಪಾದನೆ ಮಾಡ್ಕೊಳಂಗಾಗಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮೊದಲನೇದಾಗಿ ನೋಡಿ, ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಒಂದು ಗ್ರಹ ಸ್ಥಿತಿಗಳನ್ನು ನಾವು ನೋಡಿಬಿಟ್ಟು ವರ್ಷ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಸೊ ಬನ್ನಿ, ಮೊದಲನೇದಾಗಿ 2025ನೇ ಇಸ್ವಿಗೆ ಪ್ರಧಾನವಾದ ಗ್ರಹ ಸ್ಥಿತಿಗಳೇನೋ ನೋಡ್ಕೊಂಬರೋಣ. ಮಾರ್ಚ್ 29ನೇ ತಾರೀಕು ಮೀನ ರಾಶಿಗೆ ಸಂಚಾರ ಆಗುತ್ತೆ, ಮೀನ ರಾಶಿಗೆ, ಆಯಿತಾ. ಮೇ 15ನೇ ತಾರೀಕು ಮಿಥುನ ರಾಶಿಗೆ ಗುರು ಸಂಚಾರ ಆಗುತ್ತೆ. ಮೇ 18ನೇ ತಾರೀಕು ಕುಂಭರಾಶಿಗೆ ರಾಹುಗ್ರಹ ಹಾಗೂ ಸಿಂಹ ರಾಶಿಗೆ ಕೇತುಗ್ರಹ ಸಂಚಾರ ಆಗಲಿದೆ. ಇನ್ನು ಮೇ ಅಂತ್ಯದ ತನಕ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿರಲಿದ್ದಾನೆ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳು 2025ನೇಯ ಇಸವಿಗೆ. ಈ ರೀತಿಯಲ್ಲಿ ಗ್ರಹಸ್ಥಿತಿಗಳಿರಬೇಕಾದ್ರೆ ಬಹಳ ಪ್ರಮುಖವಾಗಿ ನೋಡಿ, ನೀವು ನೆನಪಿಟ್ಕೊಳ್ಬೇಕಾದಂಥ ವಿಚಾರ, ಕರ್ಕಾಟಕ ರಾಶಿಯವರಿಗೆ 2025ನೇ ಇಸ್ವಿಯಲ್ಲಿ ಕೇವಲ ಎಂಥದ್ದು ಒಂದು 4-5 ತಿಂಗಳು, 4.5 ತಿಂಗಳಷ್ಟೇ ನಿಮಗೆ ಗುರುಬಲ ಇರ್ತದೆ. ಇನ್ನು ಮಿಕ್ಕಿದ್ರೆ ಈ ವರ್ಷ ನಿಮಗೆ ಗುರುಬಲ ಇರಲ್ಲ. ಮೇ 15ನೇ ತಾರೀಕು ನಾನು ಆಗಲೇ ಹೇಳದಂತೆ ಗುರುಗ್ರಹ ನಿಮ್ಮ ರಾಶಿಗಿಂತ 12ನೇ ರಾಶಿಗೆ, ಮಿಥುನ ರಾಶಿಗೆ ಪ್ರವೇಶ. ಸೊ ಅದರಿಂದ ನಿಮಗೆ ಗುರುಬಲ ಹೊರಟೋಗುತ್ತೆ. ಸೊ ಏನೇ ಆಗಲಿ, ಒಂದು ದೊಡ್ಡ ದೊಡ್ಡ ಸಾಧನೆ ಮಾಡ್ತೀರಾ, ಏನೋ ಒಂದು ಪ್ರಯತ್ನ ಮಾಡ್ತೀರಾ, ಕಷ್ಟಪಡ್ತೀರಾ, ಏನೇ ಮಾಡ್ತೀರಾ ಅಂದ್ರೂ ನೀವು ಅಂದರೆ ಗುರುಬಲ ಇದ್ದಾಗ ಅದಕ್ಕೊಂದು ಸಪೋರ್ಟ್ ಸಿಗುತ್ತಲ್ಲ. ಸೊ ಆದ್ದರಿಂದ ಮೊದಲ 4.5 ತಿಂಗಳೊಳಗಡೆ ಮುಗಿಸ್ಕೊಳ್ಳಿ. ಮದುವೆ ಆಗಿಲ್ಲ, ಮದುವೆಗೆ ಪ್ರಯತ್ನ ಮಾಡ್ತಾಯಿದ್ದೀರಾ, ಅಥವಾ ಒಂದು ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಾ, ಅಥವಾ ಸಂತಾನಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಾ, ಈ ಥರ ಏನೋ ಒಂದು ದೊಡ್ಡದಾಗಿ ಪ್ರಯತ್ನ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತವಾಗಿ ದಯವಿಟ್ಟು ಹೇಳ್ತೇನೆ, ನೀವು ಮೊದಲ 5.5 ತಿಂಗಳೊಳಗೆ ಅಥವಾ 4.5 ತಿಂಗಳೊಳಗೆ ಮುಗಿಸ್ಕೊಂಬಿಡಿ. 4-5 ತಿಂಗಳು ಅಂದ್ಕೊಳ್ಳಿ, 4.5 ತಿಂಗಳು ಅಂದ್ಕೊಳ್ಳಿ, 4.5 ತಿಂಗಳೊಳಗೆ ದಯವಿಟ್ಟು ಮುಗಿಸ್ಕೊಳ್ಳಿ. ನಂತರ ನಿಮಗೆ ಗುರುಬಲ ಇಲ್ಲದ ಕಾರಣ ನಿಮಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಭಾಳ ಇನ್ನೊಂದು ಪ್ರಮುಖವಾದ ನೆನಪು ಮಾಡ್ಕೊಳ್ಬೇಕು, ನೀವು ತಿಳ್ಕೊಂಡಿರ್ಬೇಕಾದ ವಿಚಾರ ಏನಪ್ಪ ಅಂದರೆ, ಮೇ 15ನೇ ತಾರೀಕು ನಂತರ ನಿಮಗೆ ಒಂಟಿತನ ಕಾಡಕ್ಕೆ ಶುರುವಾಗುತ್ತೊಂದ ಏನು 6.5 ತಿಂಗಳು ತುಂಬ ಒಂಟಿತನ ಕಾಡುತ್ತೆ. ತುಂಬ ಏನಪ್ಪ ಇದು ಜೀವನ, ಯಾರಕ್ಕೋಸ್ಕರ ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು, ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ, ನಾವೆಲ್ಲರೂ ಕಷ್ಟಕ್ಕೂ ಆಗ್ತೀವಿ, ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ, ಈ ಥರ ದುಃಖ ಮತ್ತೆ ಅಂದರೆ ಅಷ್ಟಮ ಶನಿಯಲ್ಲಿ ಹೋದ ವರ್ಷ ಎಲ್ಲ ಏನು ಕಷ್ಟ ಅನುಭವಿಸಿದ್ರೆ, ಮಾನಸಿಕ ದುಃಖ ಅನುಭವಿಸಿದ್ರಿ, ಮೋಸ್ಟ್ ಪ್ರಾಬಬ್ಲಿ ಆ ಕಷ್ಟಗಳು ನಿಮಗೆ ರಿಪೀಟ್ ಆಗದೆ ಇರಬಹುದು, ಬಟ್ ಮನಸ್ಥಿತಿ ಒಂಥರ ಬೇಜಾರು, ಏನೂ ಮಾಡ್ಲಿಕ್ಕೆ ಉತ್ಸಾಹನೇ ಇಲ್ಲ ಅನ್ನೋ ಥರ. ಆದ್ದರಿಂದ ಮೇ ನಂತರ ಜೂನಿಂದ ಆಚೆಗೆ ನಿಮಗೆ ಏನಾದ್ರು ನಾನು ಅದನ್ನು ಮಾಡಿ ಇದು ಮಾಡಿ ಸಾಧನೆ ಮಾಡಿ ಅಂದರೆ ನಿಮಗೆ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಏನು ಮಾಡಿ ಏನು ಪ್ರಯೋಜನಗಳು, ಏನಕ್ಕೆ ಸೈಟ್ ತೊಗೋಬೇಕು ಗುರುಳೆ, ಯಾರು ಉದ್ಧಾರ ಮಾಡೋಕ್ಕೆ ತೊಗೋಬೇಕು ಗುರುಳೆ, ಅಯ್ಯೋ ಬನ್ನಿಗಳೇ ಸುಮ್ಮನೆ, ಯಾವ ಸೈಟು ಬೇಡ, ಯಾವ ಮನೆ ಬೇಡ ಅಂದರೆ ನಿಮಗೆ ಜಿಗುಪ್ಸೆ ಶುರುವಾಗಿಬಿಡತ್ತೆ, ಬೇಜಾರು ಶುರುವಾಗಿಬಿಟ್ಟಿರುತ್ತೆ, ಬೇಡ ಅನ್ಸ ಆಸಕ್ತಿಯನ್ನು ಕಳ್ಕೊಂಬಿಡ್ತೀರ ನೀವು. ಗುರು ವ್ಯಯಕ್ಕೆ ಬಂದುಬಿಡ್ತಾನೆ. ಆದ್ದರಿಂದ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಈ 2025 ಸ್ಟಾರ್ಟಿಂಗಲ್ಲೇ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ನಿಮ್ಮನ್ನ ಟೋಟಲ್ 2.5 ವರ್ಷ ಏನು ಅಷ್ಟಮ ಶನಿ ಇರುತ್ತೆ, ನಿಮಗೆ ಮಾರ್ಚ್ 29ಕ್ಕೆ ಅಷ್ಟಮ ಶನಿ ಮುಗಿದು ಹೋಗುತ್ತೆ. ನಿಮ್ಮದು ಅಷ್ಟಮೇ ಕಷ್ಟದಾಯಕ ಅಂದರೆ ತುಂಬ ಕಷ್ಟ ಅನುಭವಿಸಿರ್ತೀರ ಈ 2.5 ವರ್ಷದಲ್ಲಿ. ನೀವು ಏನು ಬದುಕದೆ ಬೇಡ ಅನ್ನೋಷ್ಟು, ಬದುಕಿರೋದೇ ವೇಸ್ಟು ಅನ್ನೋಷ್ಟೆಲ್ಲ ದುಃಖ ಅನುಭವಿಸಿದ ಕರ್ಕಾಟಕ ರಾಶಿಯವರು ಸಹ ನಾನು ಕಂಡಿದ್ದೇನೆ. ಕೆಲವರು ಓಕೆ ಧೈರ್ಯ ಜಾಸ್ತಿ ಕರ್ಕಾಟಕ ರಾಶಿಯವ್ರಿಗೆ, ಗುಂಡಿಗೆ ಗಟ್ಟಿ ಗುಂಡಿಗೆ ಎಂಥದ್ದು ಬಂದರೂ ತಡ್ಕೊಳ್ತೀನಿ ಬಿಡ್ರಿ
ಅನ್ನುವಂಥದ್ದಾದ್ರಿಂದ ಅಷ್ಟು ಅಂದರೆ ಮಿಥುನ ರಾಶಿಯವರು ಕಷ್ಟಪಟ್ಟಷ್ಟು ನೀವು ತಗೊಳ್ಳದೇ ಇರಬಹುದು, ಕಷ್ಟಗಳು ಸ್ವಲ್ಪ ಜನ ತಗೊಂಡು ಇದ್ದಿರಬಹುದು. ಸೊ ಬಟ್ ಏನೇ ಆಗಲಿ ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೆಯ ಸಮಾಚಾರ ಏನಂದರೆ ಅಷ್ಟಮ ಶನಿ ಮುಕ್ತಾಯವಾಗಲಿದೆ, ಆಯ್ತಲ್ವಾ. ಆದ್ದರಿಂದ ನೀವು ಇಲ್ಲಿ ಗಮನಿಸಬೇಕಾದಂಥ ವಿಚಾರಗಳೇನೆಂದರೆ ಶನಿಯ ಸಂಚಾರ ನಿಮಗೆ ಏಪ್ರಿಲ್ 1ನೇ ತಾರೀಕಿಂದನೇ ನಿಮಗೆ ಭಾಗ್ಯಸ್ಥಾನ ಅಂದರೆ ಶನಿಯ ಬಲ ಸಿಗುತ್ತೆ, ಒಂದು ಲಕ್ ಫ್ಯಾಕ್ಟರ್, ಒಂದು ಅದೃಷ್ಟ ಸಿಗುತ್ತೆ ನಿಮಗೆ, ಖಂಡಿತವಾಗಿ ಒಳ್ಳೆಯದಾಗತ್ತೆ, ಆಯಿತಾ. ಶನಿಯ ಬಲದಿಂದ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ, ತಂದೆಯ ಆರೋಗ್ಯದ ವಿಚಾರಗಳ ಮೇಲೆ ಇದೆಲ್ಲ ಪ್ರಭಾವ ಬೀರುತ್ತೆ. ನಿಮ್ಮ ಹಾಗೂ ನಿಮ್ಮ ಸಹೋದರರ ಒಂದು ಬಾಂಧವ್ಯದ ವಿಚಾರದ ಮೇಲೂ ಪ್ರಭಾವ ಬೀರುತ್ತೆ ಶನಿಯ ಒಂದು ಸಂಚಾರ. ಅಷ್ಟಮದಿಂದ ನವಮಕ್ಕೆ ಹೋದರೂ ಸಹ ಆದರೂ ಕೂಡ ನಾವು ಪಾಸಿಟಿವೇ ಯೋಚನೆ ಮಾಡೋಣ, ಖಂಡಿತವಾಗಿ ಪಾಸಿಟಿವೇ ಆಗುತ್ತೆ ಅನ್ನೋ ಕಾರಣ ಶನಿ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆಯ್ತು, ಏನಾದ್ರು ನೆಗೆಟಿವ್ ಆಗೋದಿದ್ರೆ. ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಏನಪ್ಪ ಅಂತಂದರೆ 9ನೇ ಮನೆಯಲ್ಲಿ ರಾಹು ಇದ್ದ. ರಾಹು ನಿಮಗೆ ಮೇ 18ನೇ ತಾರೀಕಿಂದ 8ನೇ ಮನೆಗೆ ರಾಹು ಸಂಚಾರ ಆಗುತ್ತೆ, ಅಷ್ಟಮಕ್ಕಾಗತ್ತೆ. ಇದೇನಾಗುತ್ತೆ, ಅಷ್ಟಮ ಶನಿ ಮುಗೀತು, ಅಷ್ಟಮ ರಾಹು ಶುರುವಾಗುತ್ತೆ ನಿಮಗೆ. ಇದು ಒಂಚೂರು ಪ್ರಾಬ್ಲಮ್. ಇಲ್ಲಿ ರಾಹು ಕೇತುಗಳ ಸಂಚಾರ ಇದೆಯಲ್ಲ, ಇದು ನಿಮಗೆ ಲಾಭದಾಯಕವಾಗಿ ಅದೃಷ್ಟ ರೀತಿಯಲ್ಲಿ ಇಲ್ಲ. ಶನಿ ಸಂಚಾರ ಅದೃಷ್ಟವನ್ನು ಕೊಟ್ಟರೆ, ರಾಹು ಸಂಚಾರ ಸ್ವಲ್ಪ ದುರದೃಷ್ಟವನ್ನು ಅಥವಾ ಸಮಸ್ಯೆಗಳನ್ನು ಕೊಡುತ್ತೆ. ಈ ಅಷ್ಟಮ ಶನಿಯಿಂದಾಗಿ ಆರೋಗ್ಯ ಬಾಧೆ ಮಾಡ್ಕೊಂಡಿದ್ರು, ಗುರುಬಲ ಬಂದು ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಬಿಟ್ಟಿತ್ತು, ಆಯಿತಾ. ಅದೇ ಗುರುಬಲ ನಿಮಗೆ ಮೇ 15 ತನಕ ನಿಮ್ಮ ಆರೋಗ್ಯವನ್ನು ಸರಿಯಾಗೇ ಇರೋ ಥರನೇ ನೋಡ್ಕೊಳತ್ತೆ, ನಿಮಗೆ ಹಾಳಾಗ್ದಂಗೆ ನೋಡ್ಕೊಳತ್ತದು. ಬಟ್ ಮೇ 15 ನಂತರ ಮತ್ತೆ ಅದ್ರ ಗುರುಬಲನೂ ಹೊರಟೋಗುತ್ತಲ್ಲ, ಸೊ ಮತ್ತೆ ಆರೋಗ್ಯಕ್ಕಿಂತ ಮಾನಸಿಕವಾಗಿ ಡೌನ್ ಆಗಿಬಿಡ್ತೀರ. ಆರೋಗ್ಯ ಹಾಳು ಮಾಡೋದೇನು ಗೊತ್ತಾ, ಮೇ 18ರಿಂದ ಅಷ್ಟಮದ ರಾಹು ಸ್ವಲ್ಪ ಆರೋಗ್ಯವನ್ನು ಹಾಳು ಮಾಡಿಬಿಡುತ್ತೆ. ಹಾಗೂ ಆರೋಗ್ಯಕ್ಕೋಸ್ಕರ ಮತ್ತೆ ಸುತ್ತಾಟವನ್ನು, ಅಲ್ಲಿ ಯಾವುದೋ ಡಾಕ್ಟ್ರ್ ಚೆನ್ನಾಗಿದ್ದಾರಂತೆ, ಒಂದು 500 ಕಿಲೋಮೀಟ್ರ್ ದೂರ ಯಾವುದೋ ಡಾಕ್ಟ್ರು, ಅದ್ಯಾವುದೋ ಅಷ್ಟೇ ಇನ್ನೊಂದು ಜಿಲ್ಲೆ, ಇನ್ನೊಂದು ತಾಲೂಕು, ಇನ್ನೊಂದು ರಾಜ್ಯ, ಅಲ್ಲೆಲ್ಲೋ ಒಬ್ಬರು ಇರುವಂತಹ ಯಾವುದೋ ಡಾಕ್ಟರ್ ಹೋಗೋಣ ಅಲ್ಲಿಗೆ ಹೋಗಿ ಬರೋಣ ಅಂದರೆ ಆರೋಗ್ಯ ನಿಮಿತ್ತವಾಗಿ ಓಡಾಟಗಳನ್ನು ಜಾಸ್ತಿ ಮಾಡಿಬಿಡ್ತಾನೆ, ಖರ್ಚುಗಳನ್ನು ಜಾಸ್ತಿ ಮಾಡಿಸ್ಬಿಡ್ತಾನೆ ರಾಹು. ಇಲ್ಲೇನಾಗುತ್ತೆ, ರಾಹು 8ರಲ್ಲಿ ಬರೋದಷ್ಟೇ ಅಲ್ಲ, ಕೇತು ನಿಮಗೆ ದ್ವಿತೀಯಕ್ಕೆ ಬಂದ್ಬಿಡ್ತಾನೆ. ಕೇತು ದ್ವಿತೀಯಕ್ಕೆ ಬಂದ ಅಂತಂದರೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ತುಂಬ ಕಿರಿಕಿರಿ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಕೇತು ದ್ವಿತೀಯಕ್ಕೆ ಬಂದ ಅಂದರೆ ನಿಮಗೆ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಜಾಸ್ತಿ ಆಗ್ಬಿಡುತ್ತೆ. ಇಲ್ಲೇನಾಗುತ್ತೆ, ರಾಹು 9ರಿಂದ 8ಕ್ಕೆ ಬಂದ ಅಂದರೆ ಅಲ್ಲಿ ತನಕ ಅಂದರೆ ಮೇ ತನಕ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ದಿರ್ಬೋದು, ಬಟ್ ಅದು ಸರಿ ಹೋಗ್ಬಿಡುತ್ತೆ. ನಿಮ್ಮ ತಂದೆ ಇದು ಸರಿ ಹೋಯ್ತು, ನಿಮ್ಮ ತಂದೆಯವರ ಆರೋಗ್ಯವೂ ಸರಿ ಹೋಗುತ್ತೆ, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವಿನ ಭಿನ್ನಾಭಿಪ್ರಾಯಗಳೆಲ್ಲ ಸರಿ ಹೋಗ್ಬಿಡುತ್ತೆ. ಆದರೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೂ ಅನುಕೂಲ ಆಗುತ್ತೆ ನಿಮಗೆ. ಆದರೆ ಸಡನ್ನಾಗಿ ನಿಮಗೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬೇರೆ ಬೇರೆ, ಇಲ್ಲಿಂದ ಸರಿ ಹೋಗುತ್ತೆ, ಇಲ್ಲಿಂದ ಏನೋ ಒಂದು ಸ್ವಲ್ಪ ಸಮಸ್ಯೆ ಅನ್ನೋ ಥರ ಆಗ್ಬಿಡುತ್ತೆ. ಸೊ ರಾಹು ಕೇತುಗಳ ಸಂಚಾರ ನಿಮಗೆ ಅನುಕೂಲಕರವಾಗಿಲ್ಲ, ಶನಿ ಸಂಚಾರ ಅನುಕೂಲಕರವಾಗಿದೆ. ಒಂದು 6 ತಿಂಗಳ ಕಾಲ ಗುರು ಸಂಚಾರ ತುಂಬ ಚೆನ್ನಾಗಿದೆ, 6 ತಿಂಗಳ ನಂತರ ಗುರು ಸಂಚಾರ ಚೆನ್ನಾಗಿಲ್ಲ. ಸೊ ಈ ಥರ ಒಂದು ಏರಿಳಿತಗಳ ಜೀವನ, ತುಂಬ ಸೂಪರ್ ಮೇಲೆ ಹೋಗ್ತಾರೆ, ಹಂಗೆ ಟಕ್ಕಂತ ಕೆಲ ಈ ಥರದ್ದು ಎಲ್ಲ ಇದೆ. ಇನ್ನು ಜಾಬ್ ವಿಚಾರಕ್ಕೆ ಬಂದ್ಬಿಟ್ರೆ ಹೇಳ್ತೇನೆ, ದಯವಿಟ್ಟು ಈಗ ನಿಮಗೇನು ಅನಿಸ್ಬಿಡುತ್ತೆ, ಗುರುಬಲ ಇದೆ ಇಲ್ಲಿ ತನಕ, ನಿಮಗೆ ಮೇ 15ನೇ ತಾರೀಕಿನ ತನಕ ಗುರುಬಲ ಇದೆ. ಸೊ ಆದ್ದರಿಂದ ಆಯ್ತಲ್ಲ, 4.5 ತಿಂಗಳು ಹೆಚ್ಚು ಕಡಿಮೆ ಗುರುಬಲ ಇದೆಯಲ್ಲ, ಸೊ ನಾನು ಜಾಬ್ ಚೇಂಜ್ ಮಾಡಿಬಿಡ್ತೀನಿ ಅಂತ ನೀವು ಅನ್ಕೋಬೋದು. ಖಂಡಿತವಾಗಿ ಮಾಡಂಗಿಲ್ಲ. ಅಷ್ಟಮ ಶನಿ ನಿಮಗೆ ಮಾರ್ಚೇ ಮುಗಿದೋಗುತ್ತೆ, ಏಪ್ರಿಲಿಂದ ಅಷ್ಟಮ ಶನಿ ಇರಲ್ಲ, ಬಟ್ ಗುರುಬಲ ಇರುತ್ತೆ. ಆ 1.5 ತಿಂಗಳು ಜಾಬ್ ಚೇಂಜ್ ಮಾಡ್ಬೋದಾ? ಇಲ್ಲ, ಆವಾಗಲೂ ಮಾಡಬೇಡಿ. ಯಾಕೆಂದರೆ ಈ ಕುಜ ಸಂಚಾರ ಇದೆಯಲ್ಲ, ಅದು ಚೆನ್ನಾಗಿಲ್ಲ. ನಿಮಗೆ ಕರ್ಮಾಧಿಪತಿಯೇ ಕುಜ, ಅದು ಚೆನ್ನಾಗಿಲ್ಲವಾದ ಕಾರಣ ನನ್ನ ಅಭಿಪ್ರಾಯದ ಪ್ರಕಾರ ನೀವು ಜಾಬ್ ಚೇಂಜ್ ಮಾಡೋದು ಅತ್ಯಂತ ಅವಶ್ಯಕ ಇದ್ದರೆ ಮಾತ್ರ ಮಾಡಿ, ಇಲ್ಲದೋದ್ರೆ ಜಾಬ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಗುರುಗಳೇ, ನೀವು ಏನೇ ಹೇಳಿ ನನ್ನ ಕೆಲಸ ಸಾಧ್ಯನೇ ಇಲ್ಲ, ಜಾಬ್ ರಿಸೈನ್ ಮಾಡಲೇಬೇಕು, ಅಥವಾ ಅವರೇ ತೆಗೆದಾಕ್ಬಿಟ್ಟಿದ್ದಾರೆ ರೀ, ನಾವೇನು ಮಾಡೋಕ್ಕಾಗುತ್ತೆ, ನಾವು ಹೊಸದು ಹುಡ್ಕೊಳ್ಳೇಬೇಕ್ರಿ ಅಂತಂದರೆ 1.5 ತಿಂಗಳಿದೆಯಲ್ಲ, ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ಮೇ 15ನೇ ತಾರೀಕಿನ ತನಕ 1.5 ತಿಂಗಳಿದೆಯಲ್ಲ, ಆ 1.5 ತಿಂಗಳಲ್ಲಿ ನಿಮಗೆಲ್ಲೋ ಒಂದು ಕಡೆ ಹೊಸ ಜಾಬ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸೊ ಅದನ್ನು ಚೆನ್ನಾಗಿ ಪ್ರಯತ್ನ ಮಾಡಿ ಕಚ್ಕೊಂಬಿಡಿ. ಮತ್ತೆ ಹೋಯ್ತಲ್ವಾ, ಅಲ್ಲಿ ಹೊಸ ಜಾಬ್ ಹೋದ್ರು ಕೂಡ ತುಂಬ ಒಂಟಿತನ ಕಾಡುತ್ತೆ, ಬಟ್ ಏನೂ ಮಾಡೋಕ್ಕಲ್ಲ, ಗುರು ವೇದಲ್ಲಿರೋದು. ಮತ್ತು ಕೆಲಸ ಬೇಕಲ್ಲ, ಕೆಲಸ ಭಾಳ ಇಂಪಾರ್ಟೆಂಟ್ ಅಲ್ಲ, ಸೊ ಅದು ಸಿಗುತ್ತೆ, ತೊಂದರೆ ಇಲ್ಲ. ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಕುಜ ನೀಚತ್ವ ಸ್ಥಿತಿಯಲ್ಲಿರೋದ್ರಿಂದ ಗುರುಬಲ ಇದ್ದರೂ ಕೂಡ ಅದು ಸಾಧ್ಯ, ಅಂದರೆ
ಬಹಳ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ನಾನು ಹೇಳೋದು ಏನೂ ಮಾಡೋಕ್ಕಾಗಲ್ಲ, ಮಾಡೋ ಪ್ರಯತ್ನ ಮಾಡಲೇಬೇಕಾದ್ರಿಂದ ಗುರುಬಲ ಇದ್ದಾಗೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಸೊ ಕುಜ ಹೌದು ಬಹಳ ಪ್ರಮುಖನಾಗಿರ್ತಾನೆ, ಬಟ್ ಏನೂ ಮಾಡೋಕ್ಕಲ್ಲ, ಅನಿವಾರ್ಯತೆ ಇದೆ. ಒಂದು ಕಡೆ ಪಾಸಿಟಿವ್ ಇದೆ, ಒಂದು ಕಡೆ ನೆಗೆಟಿವ್ ಇದೆ. ಬಟ್ ಗುರು ತುಂಬ ಇಂಪಾರ್ಟೆಂಟ್. ದೋಷಾನ್ ಲಕ್ಷಾನ್ ಪ್ರಹರಂತಿ, 1,00,000 ದೋಷ ಇದ್ದರೂ ಗುರು ಪರಿಹಾರ ಮಾಡ್ತಾನೆ. ಸೊ ಆದ್ದರಿಂದ ಗುರುಬಲ ಇದ್ದಾಗೆ ಸಂತಾನಕ್ಕೆ ಪ್ರಯತ್ನ ಮಾಡಿಬಿಟ್ರೆ, ಪಂಚಮಕ್ಕೆ ಗುರುದೃಷ್ಟಿ ಇದೆ. ಸೊ ಅದರಿಂದಾಗಿ ನಿಮ್ಮ ರಾಶಿಗಿಂತ ಪಂಚಮಕ್ಕೆ, ಸೊ ಅದರಿಂದ ಒಂದು ಮೇ ಒಳಗಡೆ ನೀವು ಸಂತಾನಕ್ಕೆ ಪ್ರಯತ್ನ ಮಾಡೋದಾದರೆ ಖಂಡಿತ ಸಂತಾನಕ್ಕೆ ಅನುಕೂಲ ಆಗುತ್ತೆ. ವಿವಾಹವೇ ಆಗಿಲ್ಲ, ವಿವಾಹಕ್ಕೆ ಯಾವಾಗ ಪ್ರಯತ್ನ ಮಾಡಬೇಕು ಅಂದರೂ ಅದು ಗುರುಬಲ ಇದ್ದಾಗೆ ಪ್ರಯತ್ನ ಮಾಡಬೇಕು. ಶುಕ್ರ ಬಲ ಸಿಗುತ್ತೆ ನಿಮಗೆ. ಶುಕ್ರ ಬಲ ನಿಮಗೆ 9ನೇ ಮನೆಯಲ್ಲಿ ಶುಕ್ರ ನಿಮಗೆ ಒಳ್ಳೆ ಲಾಭಾಧಿಪತಿ, ಅದು ಪರಿವರ್ತನೆ ಯೋಗವೂ ಹೌದು. ಸೊ ನಿಮಗೆ ಕುಜ ಹೆಲ್ಪ್ ಮಾಡಲಿಲ್ಲ ಅಂದ್ರೂ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಶುಕ್ರ ತುಂಬ ಹೆಲ್ಪ್ ಮಾಡ್ತಾನೆ. ರಿಲೇಷನ್ಸಲ್ಲೇ ಸ್ವಲ್ಪ ಜಾಸ್ತಿ ಹುಡುಕಿ, ತಾಯಿ ಕಡೆ ಒಂದಿಷ್ಟು ರಿಲೇಷನ್ಸ್ಗಳಲ್ಲಿ ಹುಡುಕಿದ್ರೆ ನಿಮಗೆ ವಿವಾಹಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಗ ಅನುಕೂಲವಾಗಿ ಸಿಗುತ್ತೆ ಅಂತ, ಅಥವಾ ತಾಯಿನ ಮುಂದಿಟ್ಕೊಂಡು ತಾಯಿ ಮುಖಾಂತರವಾಗಿ ಹೋದರೂ ಸಹ ಸಿಗಬಹುದು ನಿಮಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಆಯಿತಾ. ಅದೇ ರೀತಿಯಲ್ಲಿ ಪ್ರಯತ್ನವನ್ನು ಮುಂದುವರಿಸಿದ್ರೆ ಖಂಡಿತ ಅನುಕೂಲ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ. ಸಂತಾನದ ವಿಚಾರದಲ್ಲಿ ಹೇಳಿದೆ. ಇನ್ನು ಉದ್ಯೋಗದ ವಿಚಾರದಲ್ಲೂ ನಿಮಗೆ ಕರ್ಮಾಧಿಪತಿಯೇ ಕುಜ ನೀಚ ಸ್ಥಿತಿಯಲ್ಲಿರೋದ್ರಿಂದ ನಾನು ಕುಜನ ಪ್ರಭಾವವನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಕುಜ ನೀಚ ಸ್ಥಿತಿಗೆ ಹೋಗ್ತಾನೆ, ಆದ್ದರಿಂದ ಭಾಳ ಕೇರ್ಫುಲ್ಲಾಗಿರಬೇಕು. ನೀವು ಕರ್ಕಾಟಕ ರಾಶಿಯವರಾಗಿದ್ದು ವಿದೇಶ ಪ್ರಯಾಣ, ವಿದೇಶದಲ್ಲಿ ವಾಸ, ವಿದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತೀನಿ, ಹೆಂಗಿದ್ರು ಅಷ್ಟಮ ಶನಿ ಮುಕ್ತ ಎಲ್ಲ ಗುರುಳೆ ಅಂದರೆ ಓಕೆ, ಅದ್ರ ನಂಗೆ ಏನೋ ಅಬ್ಜೆಕ್ಷನ್ ಇಲ್ಲ. ನೀವು ವಿದೇಶಕ್ಕೆ ಹೋಗ್ಬೋದು, ಖಂಡಿತ ಹೋಗ್ಬೋದು. ಈ ಒಂದು 2025ನೇ ಇಸ್ವಿಲಿ ಕರ್ಕಾಟಕ ರಾಶಿಯವರು ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಕಳೆದ 2 ವರ್ಷಗಳಿಂದ ಬೇಡ 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 ಅಂತ ಹೇಳ್ತಾ ಇದ್ದೀನಿ. ಬಟ್ 25ನೇ ಇಸ್ವಿಲಿ ಖಂಡಿತ ಹೋಗಿ ಅಂತಲೇ ಹೇಳ್ತೀನಿ. ಹೋಗಿ ನೀವು ಟ್ರೈ ಮಾಡಿ, ನಿಮಗೆ ಖಂಡಿತ ಕೆಲಸ ಸಿಗುತ್ತೆ, ಅದ್ರ ಬಗ್ಗೆ ಡೌಟೇ ಬೇಡ. ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ತುಂಬ ಒಂಟಿತನ ಕಾಡುತ್ತೆ. ಅಯ್ಯೋ ಏನಪ್ಪ ಇಲ್ಲೆಲ್ಲೋ ಬಂದ್ಬಿಟ್ಟಿದ್ದೀನಿ, ಇದು ಎಲ್ಲ ಯಾರೋ ನೋಡ್ಕೊಂಡು ಇಲ್ಲಿ ಹಿಂಗಿದೆ ಆಯ್ತಲ್ಲ, ಚೆನ್ನಾಗಿ ಊಟ ಮಾಡ್ತಿದೆ, ಯಾವುದೋ ಬ್ರೆಡ್ಡು ಬನ್ನು ಪಿಜ್ಜಾ ಬರ್ಗರ್ ತಿನ್ನಂಗೆ ಆಗೋಯ್ತು ನನ್ನ ಜೀವನ ಅನ್ನೋ ಅಷ್ಟು ಬೇಜಾರು ಬರುತ್ತೆ. ಬಟ್ ನಿಧಾನಕ್ಕೆ ಅದು ಅಡ್ಜಸ್ಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇಲ್ಲೇ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಿಮಗೆ ಕುಜನ ಬಲ ಇಲ್ದಿರೋ ಕಾರಣ ನಿಮಗೆ ಜಾಬ್ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು, ಆಯ್ತಲ್ವಾ. ಇನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗಂತೂ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಶುಕ್ರನ ಬಲ, ಗುರುಬಲ, ಒಂದು 4-5 ತಿಂಗಳು ಸೂಪರ್ ಆಗಿದೆ ಬಿಸ್ನೆಸ್ ಮಾಡೋರಿಗೆ. ಕರ್ಕಾಟಕ ರಾಶಿಯ ಬಿಸ್ನೆಸ್ ಮಾಡೋರಿಗೆ ಮಾತ್ರ ತುಂಬ ಚೆನ್ನಾಗಿದೆ ಮೊದಲು ಒಂದು 4-5 ತಿಂಗಳುಗಳು. ಅದರ ನಂತರನೂ ಅಷ್ಟೇ ತೀರಾ ಏನು ಕಳಪೆ ಆಗಿಲ್ಲ, ಓಕೆ, ಟು ಆ್ಯಂಡ್ ವೆರಿ ಗುಡ್ ಎಕ್ಸ್ಟೆಂಟ್ ಚೆನ್ನಾಗೇ ಇದೆ. ನೀವು ಆರೋಗ್ಯದ ಬಗ್ಗೆ ರಾಹು ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಆಮೇಲೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದೀನಿ, ದುಡ್ಡು ಬರುತ್ತೆ ಚೆನ್ನಾಗಿ, ಆ ದುಡ್ಡು ಉಳಿಯುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಕೇತು ಧನಸ್ಥಾನಕ್ಕೆ ಬರ್ತಾನೆ, ಆದ್ದರಿಂದ ದುಡ್ಡಿನ ವಿಚಾರದಲ್ಲಿ ಬರಬೇಕಾದ ದುಡ್ಡಿನ ವಿಚಾರದಲ್ಲಿ ಜಗಳಗಳಾಗುತ್ತೆ. ನೀವು ಬಹಳ ಕಠಿಣವಾಗಿ ತುಂಬ ಘೋರ ಬಹಳ ಸಿಟ್ಟಿನಿಂದ ಕೇಳಿದ್ರೆ ಮಾತ್ರ ನಿಮ್ಮ ದುಡ್ಡುಗಳು ಬರೋದು, ಅದು ತುಂಡಾಗಿ ಬರುತ್ತೆ ದುಡ್ಡುಗಳು. ಬಟ್ ಬಂದಷ್ಟು ಬರಲಿ ಅಂತ ಬಾಚ್ಕೊಂಬಿಟ್ರೆ ತುಂಬ ಒಳ್ಳೆಯದು, ಆಯ್ತಲ್ವಾ. ದುಡ್ಡು ಪೀಸ್ ತುಂಡಾಗಿ ಬರುತ್ತೆ, ಬರೋಷ್ಟು ದುಡ್ಡನ್ನೆಲ್ಲ ತಗೊಂಬಿಡಿ. ಒಟ್ಟಿಗೆ ಬೇಕು ನಂಗೆ ದುಡ್ಡು ಅಂತ ಹೇಳಬೇಡಿ. ನೀನು ಆಮೇಲೆ ಕೊಟ್ಟರು ಪರವಾಗಿಲ್ಲ, ನಂಗೆ ಒಟ್ಟಿಗೆ ಕೊಡು ಅಂತ ಕೇಳೋ ತಪ್ಪನ್ನು ಮಾತ್ರ ಮಾಡಬೇಡಿ. ಯಾಕೆಂದರೆ ಆಮೇಲೆ ಒಟ್ಟಿಗೆ ಏನೂ ಸಿಗಲ್ಲ ನಿಮಗೆ, ಭಾಳ ಕಷ್ಟ. ಸೊ ಅದರಿಂದ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು ನೀವು. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಹಳ ಪ್ರಮುಖವಾಗಿ ಭಾಗ್ಯದಲ್ಲಿ ಶುಕ್ರ ಇರ್ತಾನೆ, ಆದ್ದರಿಂದ ಒಂದು 4-5 ತಿಂಗಳುಗಳ ಕಾಲ ನಿಮಗೆ ಬಿಳಿಯ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅಷ್ಟಮ ಶನಿ ಮುಗಿದ ಮೇಲೆ ಅಂದರೆ ಮೇ ನಂತರ ನಿಮಗೆ ಏಪ್ರಿಲ್ ನಂತರ ಹೆಚ್ಚು ಕಡಿಮೆ ನೀಲಿ ಬಣ್ಣ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬಟ್ ಕಪ್ಪು ಬಣ್ಣ ಬರಲ್ಲ. ಅಷ್ಟಮದಲ್ಲಿ ರಾಹು, ಕಪ್ಪು ಹೊಗೆ ಅಥವಾ ಈ ಪೆನ್ಸಿಲ್ ಬಣ್ಣ ಬ್ರೌನಿಶ್ ಅವಂದಗಳ ಯಾವ ಬರಲ್ಲ ನಿಮಗೆ. ಆಮೇಲೆ ಇನ್ನು ಕೆಂಪು ಬಣ್ಣ ಒಂದು 4-5 ತಿಂಗಳು ಬರಲ್ಲ ನಿಮಗೆ. ಜೂನ್ ನಂತರ ಸ್ವಲ್ಪ ಕೆಂಪು ಬಣ್ಣ ಬರುತ್ತೆ. ಮೊದಲ ಒಂದು 4-5 ತಿಂಗಳು ಮಾತ್ರ ಬಿಳಿ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಬಿಳಿ ಬಣ್ಣ ಅಥವಾ ಸ್ವಲ್ಪ ಲೈಟ್ ಯೆಲ್ಲೋ ಇಶ್ ಕಲರ್ಗಳನ್ನ ಸ್ವಲ್ಪ ಜಾಸ್ತಿ ಬಳಸಿ. ಬಟ್ ನಂತರ ಎಲ್ಲೋ ಬಳಸೋಕ್ಕೆ ಹೋಗಬೇಡಿ, ಬಿಟ್ಬಿಡಿ. ಅಂದರೆ ಒಂದು ಇದ್ರ ನಂತರ ನಿಮಗೆ ಮೇ ನಂತರ ಸ್ವಲ್ಪ ಯೆಲ್ಲೋ ಕಲರ್ ಬಳಸೋಕ್ಕೆ ಹೋಗಬೇಡಿ, ಬಿಳಿ ಬಳಸಿ ಬಟ್ ಯೆಲ್ಲೋ ಕಲರ್ ಬಳಸೋಕ್ಕೆ ಹೋಗಬೇಡಿ. ಸೊ ಅದರಿಂದ ಇದನ್ನು ನೋಡಿಕೊಂಡು ಬಣ್ಣಗಳು ಬಳಸಿ. ಇನ್ನು ಸಂಖ್ಯೆ ವಿಚಾರಕ್ಕೆ ಬಂದರೆ ಬಹಳ ಅನುಕೂಲ ಕೊಡುವಂಥದ್ದು 9 ಸಂಖ್ಯೆ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ. ಕರ್ಕಾಟಕ ರಾಶಿಯವರು 2025ನೇ ಇಸ್ವಿಲಿ ಖಂಡಿತ ಆ ಸಂಖ್ಯೆನ ಜಾಸ್ತಿ ಬಳಸಿ,
ಖಂಡಿತವಾಗಿ ಒಳ್ಳೆಯದಾಗಲಿ. ಇಲ್ಲ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.